ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬ ಸಿಂಪಲ್ಲಾಗಿ ರಾಜಸ್ಥಾನಿ ಶೈಲಿಯ ಆಲೂ ಮಸಾಲ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ನೋಡೋದಕ್ಕೆ ಮೊದಲು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಲೂಗಡ್ಡೆಯನ್ನು ಮೊದಲಿಗೆ ಕುದಿಸಿಟ್ಟುಕೊಳ್ಳಬೇಕು. ಇದಕ್ಕೆ ಏನೇನು ಮಸಾಲ ಬೇಕಂದ್ರೆ 1 ಇಂಚಿನಷ್ಟು ಹಸಿ ಶುಂಠಿ, 3 ರಿಂದ 4 ಹಸಿಮೆಣಸಿಕಾಯನ್ನು ಹಾಕಿ, ಹಾಗೆ 1 ಕೈ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಕೊಳ್ಳಬೇಕು. ಕೊತ್ತಂಬರಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಹಾಗೆ 2 ಟೊಮೆಟೊ ಚೆನ್ನಾಗಿ ತೊಳೆದು ದಪ್ಪ ಪೀಸ್ ಹಾಕಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ತೀವಲ್ಲ, ಅದಕ್ಕೋಸ್ಕರ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೈಸಾಗಿರ್ಬೇಕು ಪೇಸ್ಟು. ಈ ಥರದಲ್ಲಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಆಲೂಗಡ್ಡೆ ಚೆನ್ನಾಗಿ ಬಿಸಿ ಆರಿದೆ ಫ್ರೆಂಡ್ಸ್. ಹಾಗೆ ಇವತ್ತನ್ನು ಸಿಪ್ಪೆ ತೆಗೆದಿಟ್ಟುಕೊಳ್ಳಬೇಕು. ಸಿಪ್ಪೆ ತೆಗೆದು ಸ್ವಲ್ಪ ದಪ್ಪ ಪೀಸನ್ನಾಗಿ ಕಟ್ ಮಾಡಿ. ಒಂದು ಚಿಕ್ಕ ಆಲೂ ಅಂದರೆ 4 ಪೀಸ್ ಮಾಡಿ, ದಪ್ಪ ಇದ್ದರೆ ಒಂದು 5-6 ಪೀಸ್ಗಳನ್ನು ಮಾಡಿ. ಇದಕ್ಕೆ ಬೇಕಾಗಿರೋದು ದಾಲ್ಚಿನ್ನಿ, ಬಿರಿಯಾನಿ ಎಲೆ, ಸ್ಟಾರ್ ಹೂವು ಹಾಗೂ ಸೋಂಪು, ಲವಂಗ, ಯಾಲಕ್ಕಿ ಹಾಗೆ ಚಕ್ಕರ್ ಮೊಗ್ಗು ಇದು ಬೇಕಾಗುತ್ತೆ. ಇದನ್ನೆಲ್ಲ ಸೇರಿ ಒಂದು ಕಡಾಯಿಯನ್ನು ಬಿಸಿ ಮಾಡಲು ಇಡಿ. ಒಂದು 5 ರಿಂದ 6 ಟೇಬಲ್ ಸ್ಪೂನನ್ನು ಎಣ್ಣೆ ಹಾಕಿದ್ರೇ ಇದು ಚೆನ್ನಾಗಿ ಬರುತ್ತೆ. ಒಂದು ಅರ್ಧ ಟೇಬಲ್ ಸ್ಪೂನಿನಷ್ಟು ಜೀರಿಗೆ ಕೂಡ ಹಾಕಿ ಇದು ಚೆನ್ನಾಗಿ ಫ್ರೈ ಆದ ಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನಿನಷ್ಟು ಬೇಸನ್ ಕಡಲೆ ಹಿಟ್ಟನ್ನು ಹಾಕಿ ಇದು ಸ್ವಲ್ಪ ಕಂದು ಬಣ್ಣ ಬರುವ ತನಕ ಇದನ್ನು ಫ್ರೈ ಮಾಡ್ತಾ ಇರಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗಬೇಕು. ಬೇಸನ್ನ ಕಡಲೆ ಹಿಟ್ಟು ಹಸಿ ವಾಸನೆ ಹೋದ ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಕೂಡ ಹಾಕಿ ಕಲರ್ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರದಲ್ಲಿ ಕಲರ್ ಚೇಂಜ್ ಆಗಬೇಕು. ಹೀಗೆ ಕಲರ್ ಚೇಂಜ್ ಆಗೋವರೆಗೆ ಮಿಕ್ಸ್ ಮಾಡ್ತಾ ಇರಿ. ಹಾಗೆ 1/4 ಟೇಬಲ್ ಸ್ಪೂನಿನಷ್ಟು ಅರಿಶಿಣ ಪುಡಿಯನ್ನು ಕೂಡ ಹಾಕಿ ಇದು ಸ್ವಲ್ಪ ಕಂದು ಬಣ್ಣ ಬಂದ ಮೇಲೆ ಇದಕ್ಕೆ ನಾವು ರುಬ್ಬಿಟ್ಟುಕೊಂಡ ಮಸಾಲ ಕೂಡ ಹಾಕಬೇಕಾಗುತ್ತೆ ನೋಡಿ. ಈ ಥರದಲ್ಲಿ ಕಂದು ಬಣ್ಣ ಬರಬೇಕು. ಇವಾಗ ನಾವು ರುಬ್ಬಿಟ್ಟುಕೊಂಡ ಮಸಾಲ ಹಾಕಿ, ಈ ಮಸಾಲನೂ ಹಾಕಿ ಇದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋಗಿ ಎಣ್ಣೆ ಮೇಲೆ ಬರಬೇಕು. ಆ ಥರದಲ್ಲಿ ಇದು ಚೆನ್ನಾಗಿ ಕುದಿಯಲು ಬಿಡಿ. ಇದು ಒಂದು 2 ರಿಂದ 3 ನಿಮಿಷ ಆಗುತ್ತೆ ಚೆನ್ನಾಗಿ ಎಣ್ಣೆ ಬಿಡಬೇಕಂದ್ರೆ. ಹಾಗೆ ಸಣ್ಣ ಉರಿಯಲ್ಲಿ ಮಿಕ್ಸ್ ಮಾಡ್ತಾಯಿರಿ ತಳ ಅಂಟದ ಹಾಗೆ. ಈಗ 1 ಟೇಬಲ್ ಸ್ಪೂನಿನಷ್ಟು ಧನಿಯಾ ಪೌಡ್ರನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಥವಾ 1/4 ಟೇಬಲ್ ಸ್ಪೂನಿನ ಉಪ್ಪನ್ನು ಹಾಕಿ, ನಿಮಗೆ ಬೇಕಂದರೆ ಮತ್ತೆ ಆಮೇಲೆ ಹಾಕ್ಕೊಳಕ್ಕೆ ಬರುತ್ತೆ ನೋಡಿ. ಈ ಥರದಲ್ಲಿ ಎಣ್ಣೆ ಬಿಡಬೇಕು. ಹೀಗೆ ಎಣ್ಣೆ ಬಿಟ್ರೆ ಈ ರೆಸಿಪಿಗೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಬರುತ್ತೆ ಫ್ರೆಂಡ್ಸ್. ಇದು ಹಸಿ ವಾಸನೆ ಹೋಗುವ ತನಕ ಹಾಗೇ ಫ್ರೈ ಮಾಡ್ತಾಯಿರಿ. ಈ ಆಲೂ ಮಸಾಲ ಚಪಾತಿ, ರೋಟಿ, ರೈಸಿಗೆ ಬರುತ್ತೆ ಹಾಗೂ ಲಂಚ್ ಬಾಕ್ಸಿಗೂ ಬರುತ್ತೆ. ಡಿನ್ನರ್ಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ಈ ಥರದಲ್ಲಿ ಮಾಡಿ. ಇದು ಸ್ವಲ್ಪ ಗಟ್ಟಿ ಅನಿಸಿದರೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನು ಹಾಕಿ, ಇದಕ್ಕೊಂದು 1/4 ಕಪ್ಪಿನಷ್ಟು ನೀರನ್ನು ಹಾಕಿ ಫಸ್ಟಿಗೆ. ಇನ್ನೂ ಗಟ್ಟಿ ಅನಿಸಿದರೆ ನೀವು ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳಕ್ಕೆ ಬರುತ್ತೆ ಆಲೂಗಡ್ಡೆ ಹಾಕಿದ ಮೇಲೆ ನೋಡಿ. ಈ ಥರದಲ್ಲಿ ಚೆನ್ನಾಗಿ ಆಯಿಲ್ ಬಿಡ್ತಾ ಇದೆ. ಇವಾಗ ಆಯಿಲ್ ಬಿಟ್ಟ ಮೇಲೆ ಕುದಿಸಿಟ್ಟುಕೊಂಡ ಆಲೂಗಡ್ಡೆ ಪೀಸ್ ಆಲೂಗಡ್ಡೆಯನ್ನು ಕೂಡ ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನಿಮಗೆ ಬೇಕಾದರೆ ಥಿಕ್ನೆಸ್ ಭಾಳ ಥಿಕ್ಕಾಗ್ತಾ ಇದೆ ಗ್ರೇವಿ ಅಂದರೆ, ಇವಾಗ ಬೇಕಂದರೆ ಸ್ವಲ್ಪ ನೀರನ್ನು ಹಾಕಿಕೊಳ್ಳಿ ಮಸಾಲೆಗೆ. ಆಲೂ ಮಸಾಲೆಗೆ ಸ್ವಲ್ಪ ನೀರನ್ನು ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಎಣ್ಣೆ ಬಿಡುವ ತನಕ ಇದನ್ನು, ಯಾವುದೇ ಪಲ್ಯ ಅಥವಾ ಸಾಂಬಾರಾಗಲಿ ಎಣ್ಣೆ ಥರ ಕಾಣಬೇಕಂದ್ರೆ ಒಂದು ಟಿಪ್ಸ್ ಹೇಳ್ತೀನಿ ಕೇಳಿ. 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ. 1 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿ ಅದ್ರ ಮೇಲೆ ಕುದ್ದ ಮೇಲೆ ಅದ್ರ ಮೇಲೆ ಹಾಕಿ ಮೇಲೆ ಎಣ್ಣೆ ಕಲರ್ಫುಲ್ಲಾಗಿ ಕಾಣಬೇಕು. ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ನೈಸಾಗಿ ಕಟ್ ಮಾಡಿ ಈ ಮಸಾಲೆಗೆ ಹಾಕಿ. ಈ ಆಲೂ ಮಸಾಲ ಇದು ಚಪಾತಿ, ಪೂರಿ, ದೋಸೆ, ರೈಸಿಗೂ ಕೂಡ ತುಂಬಾ ಸೈಡ್ ಡಿಶ್ ಆಗಿ ಚೆನ್ನಾಗಿ ಬರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ ಆಹಾರ ವಾಹಿನಿ ಚಾನಲ್ಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.